ದೇಶದಲ್ಲಿರುವಂತಹ ಶೋಷಿತರನ್ನ, ಈ ದೇಶದಲ್ಲಿರುವಂತ ಅಶಕ್ತರನ್ನ, ಕೂಲಿ ಕಾರ್ಮಿಕರನ್ನ ತುಳಿಯುವಂತ ಉದಾರವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವು 125 ಮಾನವ ದಿನಗಳನ್ನ ಮಾಡಿದ್ರೆ, ಹಿಂದೆ ಕಾಂಗ್ರೆಸ್ ಸರ್ಕಾರ 3 ದಿನ ಮಾಡಿತ್ತು, ಈಗ 125 ದಿನ ಮಾಡಿದೀವಿ ಅನ್ನುವಂತ ಒಂದು ಏನು ಅದರಲ್ಲಿ ಒಂದು ಅಂಶವನ್ನ ಸೇರಿಸೋ ಮೂಲಕ ಅದರಲ್ಲಿ ಅನೇಕ ಕೆಟ್ಟ ಉದಾಹರಣೆಗಳನ್ನ ಕಾಯ್ದೆಯಲ್ಲಿ ಇವತ್ತೇನು ಬಿಬಿಜಿ ರಾಮ್ಜಿ ಕಾಯ್ದೆ ತಂದಿದೆ ಅದರಲ್ಲಿ ಇಷ್ಟು ದಿನ ಕೇಂದ್ರ ಸರ್ಕಾರವೇ 100% ಅನುದಾನವನ್ನ ಆ ಯೋಜನೆಗೆ ಕೊಡ್ತಾ ಇತ್ತು. ಇವತ್ತು ಆ ಯೋಜನೆ ಹಳ್ಳ ಇಡಿಸಬೇಕನ್ನಂತ ಪ್ರಮುಖ ಉದ್ದೇಶದಿಂದ ಬಡವರಿಗೆ ಕೂಲಿ ದೊರಕಬಾರದು ಅನ್ನುವಂತ ಪ್ರಮುಖ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ನೀಡುವಂತ ಒಂದು ಕಾಯ್ದೆಯಲ್ಲಿ ಈ ಅಂಶವನ್ನ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಆ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅನುಸರಿಸೋದ್ರ ಜೊತೆಗೆ ಗಾಯದ ಮೇಲೆ ಬರೀ ಎಳೆಯ ರೀತಿ ಇವತ್ತು ತೆರಿಗೆ ಪಾಲ್ ಕೊಡೋದ್ರಲ್ಲಿ ಆಗಿರ್ಬೋದು. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಒಳ್ಳೆಯ ಆರ್ಥಿಕ ತಜ್ಞ ಅಂತೇಳಿ ಇವತ್ತು ಈ ರಾಜ್ಯ ಅತ್ಯಂತ ಬಲಿಷ್ಠವಾಗಿ 5 ಗ್ಯಾರಂಟಿಗಳ ಮೂಲಕ ಇವತ್ತು ಮುನ್ನಡೀತಾ ಇದೆ. ಇವತ್ತು ಮೋದಿ ಅವರು ಮಾಡ್ತಾ ಇರುವಂತ ಅನ್ಯಾಯದಿಂದ ಇವತ್ತೇನು ನಮ್ಮ ರಾಜ್ಯದಿಂದನೇ ರಾಜ್ಯಸಭೆಗೆ ಹೋದಂತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹಣಕಾಸು ಸಚಿವ ಇದ್ದಾರೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ತೆರಿಗೆ ಪಾಲು ಏನ್ 50% ಇರಬೇಕು ಅದರಲ್ಲಿ 15% ಅಥವಾ 12% ನೀಡ್ತಾ ಇದ್ದಾರೆ. ಆದ್ರೆ ಇವತ್ತು ಆ ಹಣಕಾಸು ವಿಷಯದಲ್ಲಿ ಪರಿಣಿತಿ ಹೊಂದಿರುವಂತಹ ಸಿದ್ದರಾಮಯ್ಯನವರು ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಪ್ರಗತಿ ಪಥಕ್ಕೆ ಏನು ಒಂದು ಮುನ್ನುಗ್ಲಿಕ್ಕೆ ಅವಕಾಶವನ್ನ ಅವರ ಏನು ಒಂದು ಜಾಣ್ಮೆ ಮತ್ತು ಚಾಣಾಕ್ಷತನದಿಂದ ಮುಂದುವರಿಸ್ತಾ ಇದ್ದಾರೆ, ಅದು ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಅನುದಾನ ನಿಲ್ಲಿಸೋದ್ರ ಜೊತೆಗೆ ಇವತ್ತು ಈ ಕಾಯ್ದೆ ತಂದು 60% ಕೇಂದ್ರ ಕೊಡಬೇಕು, 40% ರಾಜ್ಯ ಕೊಡಬೇಕು ಅನ್ನೋದ್ರ ಮೂಲಕ ಇಡೀ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅಳವಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರ ಆದಿಯಾಗಿ ಎಲ್ಲರೂ ಕೂಡ ನಮ್ಮ ಮನವಿ ಒಂದೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು ವತಿಯಿಂದ ಈ ಮೊದಲೇನು ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಏನು ನರೇಗಾ ನರೇಗಾ ಅಂತ ಇತ್ತು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇತ್ತು. ಆ ಯೋಜನೆ ಯಾವ ರೀತಿ ಇದೆಯೋ ಅದೇ ರೀತಿ ಯಥಾವತ್ತಾಗಿ ಜಾರಿಯಾಗಿ ಬಡವರು ಪರವಾದಂತಹ ಯೋಜನೆ ಮತ್ತೆ ಮರು ಜಾರಿ ಆಗ್ಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತೇವೆ.